ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ದೇವ್ನಿಗೆ ತುಂಬ ಅಂದರೆ ತುಂಬ ನೋವು ಆಗ್ತಾ ಇರುತ್ತೆ. ಪೇನ್ ಕಿಲ್ಲರ್ ಇಂಜೆಕ್ಷನ್ ಸಿಗದೆ ಇರೋ ಟೈಮಲ್ಲಿ ಪವಿತ್ರ ಏನು ಮಾಡ್ತಾಳೆ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಪವಿತ್ರ ಬಂದ್ಬಿಟ್ಟು ಅವ್ರ ಅಮ್ಮ ಬಂದರು ಅಂಥೇಳಿ ಹಿಂದ್ಗಡೆ ಸರಿದು ನಿಂತ್ಕೊಂಡಿರ್ತಾಳೆ. ಹಾಗೆ ರಾಧಿಕಾ ಅವ್ರು ದೇವ್ ಅಂಥೇಳಿ ಮಾತಾಡಿಸ್ತಾ ಇರ್ತಾರೆ. ಆದರೆ ದೇವ್ ಸರ್ ಮಾತ್ರ ಪವಿತ್ರನ ನೆನೆಸ್ಕೊಳ್ತಾ ಇರ್ತಾನೆ. ಪವಿತ್ರನೇ ಬೇಕು, ಎಲ್ಲಿದ್ದಾಳೆ ಡಾಕ್ಟರ್ ಅಂತ ಡಾಕ್ಟರ್ನ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪವಿತ್ರ ಕೂಡ ಅಲ್ಲಿಗೆ ಬರ್ತಾಳೆ. ಬಂದ ತಕ್ಷಣ ನಿಂತ್ಕೊಂಡು ಸೈಡಲ್ಲಿ ಏನು ಮಾತಾಡ್ತಾನೆ ಇರಲ್ಲ. ಮತ್ತು ಡಾಕ್ಟರ್ ಹೇಳ್ತಾ ಇರ್ತಾಳೆ, ಪವಿತ್ರನಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಯಾರು ಕೂಡ ಇಲ್ಲ ರಾಧಿಕಾ ಅಂತ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ನಿಮಗೆ ಅಂಥೇಳಿ ಡಾಕ್ಟರು ಹೇಳ್ತಾ ಇರ್ತಾರೆ ರಾಧಿಕಾನ ಮುಂದೆ. ಹಾಗೆ ದೇವ್ ಕೂಡ ಪವಿತ್ರನ ಹತ್ರ ತುಂಬ ಕ್ಲೋಸ್ ಆಗಿ ಇರ್ತಾರೆ. ಹಾಗೆ ದೇವ್ ಸರ್ ಅಮ್ಮನ್ನ ಮಾತಾಡಿಸಿದ್ರು ಕೂಡ ಅಮ್ಮ ಮಾತಾಡದೆ ಸುಮ್ಮನೆ ಹೋಗ್ತಾ ಇರ್ತಾರೆ. ಹಾಗಾಗಿ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ದೇವ್ ಸರ್ಗೆ. ಹಾಗೆ ಪವಿತ್ರನ ಹತ್ರ ಬಂದು ಒಂದು ಸ್ವಲ್ಪ ಕಣ್ಣೀರು ಹಾಕಿ ಸಮಾಧಾನ ಮಾಡ್ಕೊಳ್ಳಿ ದೇವ್, ಏನೂ ಆಗಲ್ಲ, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳ್ತಾ ಇರ್ತಾಳೆ. ಹಾಗಾಗಿ ದೇವ್ ಕೂಡ ಸಮಾಧಾನ ಮಾಡಿಕೊಂಡು ಸೈಲೆಂಟಾಗಿರ್ತಾರೆ. ಹಾಗಾದರೆ ದೇವ್ನ ನೋವಿಗೆ ಇಂಜೆಕ್ಷನ್ ಸಿಗ್ತೈತೆ. ಹಾಗೆ ಒಬ್ಬರು ಸಿಸ್ಟರ್ ಬಂದುಬಿಟ್ಟು ಇನ್ನೂ 1 ಅವರ್ ಆಗುತ್ತೆ ಇಂಜೆಕ್ಷನ್ ಸಿಗಲು, ನೀವು ಹೇಗಾದರೂ ಮಾಡಿ ತೊಗೊಂಡು ಬನ್ನಿ, ಇಲ್ಲ ಅಂದರೆ ಹೀಗೆ ಥರ ನರಳಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ಪವಿತ್ರ ತೊಗೊಂಡು ಬರ್ತಾರೆ.